ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್ 119, 65ರಿಂದ 96 ವಚನಗಳವರೆಗೆ. ಯಾಕಂತ ಹೇಳಿದ್ರೆ ಪ್ರತಿ ಒಂದು ಅಧ್ಯಯನ ಭಾಳ ದೊಡ್ಡ 176 ವಚನಗಳಿರುವಂಥ ಒಂದು ಅಧ್ಯಾಯ ಇದು. ಆದ ಕಾರಣ 32 ಆ ರೀತಿಯಾಗಿ ಇದನ್ನು ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. ಕೊನೆಯದು ಸ್ವಲ್ಪ ಜಾಸ್ತಿ ಆಗಿರ್ಬೋದು. ಆದ ಕಾರಣ ಸಹಕರಿಸಿ ಬನ್ನಿರಿ, ಅಧ್ಯಯನ ಮಾಡಿಕೊಳ್ಳೋಣ. 65ನೇ ವಚನ, ಅದರ ಮೇಲ್ಭಾಗದಲ್ಲಿ ಥೇತ್ ಎಂಬ ಇಬ್ರಿಯ ಅಕ್ಷರ ಇದೆ. ಥೇತ್, ಅದರ ಮೌಲ್ಯ 9 ಮತ್ತು ಅದರ ಅರ್ಥ ಅಥವಾ ಚಿಹ್ನೆ ಬಂದು ಜೀವನ, ಲೈಫ್, ಜೀವ ಎಂಬುದಾಗಿ. ಪ್ರತಿ ವಚನದಲ್ಲಿ 3 ಸಂಗತಿಗಳನ್ನು ಗಮನಿಸಬಹುದು. ಅದೇನೆಂದರೆ ದೇವರ ವಾಕ್ಯ, ನಮ್ಮ ಪ್ರತಿಕ್ರಿಯೆ. ದೇವರ ವಾಕ್ಯ, ನಮ್ಮ ಪ್ರತಿಕ್ರಿಯೆ. ಅದನ್ನೇ ಪ್ರತಿ ವಚನದಲ್ಲಿ 3 ಸಂಗತಿಗಳನ್ನು ನಾವು ಗಮನಿಸಬಹುದು. ಅಥವಾ ಇನ್ನೊಂದು ರೀತಿಯಿಂದ ಕೂಡ ಅದನ್ನು ನಾವು ನೋಡ್ಬೋದು. ದೇವರು, ತಂದೆಯಾದ ದೇವರ ವಾಕ್ಯವಾಗಿರುವಂಥ ಕ್ರಿಸ್ತನು ಮತ್ತು ಪವಿತ್ರಾತ್ಮನ ಸಹಾಯದಿಂದ ನಮ್ಮ ಪ್ರತಿಕ್ರಿಯೆ, ತ್ರಯೇಕ ದೇವರಿಂದ ನಮ್ಮ ಪ್ರತಿಕ್ರಿಯೆ. ಆ ರೀತಿಯಾಗಿ ಕೂಡ ಒಂದೊಂದು ವಚನ, ಪ್ರತಿ ವಚನದಲ್ಲಿ ಕೂಡ ನಾವು ನೋಡಿಕೊಳ್ತೇವೆ. 65ನೇ ವಚನ, ಯೆಹೋವನೇ ನೀನು ಅಂದರೆ ದೇವರು, ನಿನ್ನ ವಾಗ್ದಾನ ಅಂದರೆ ದೇವರ ವಾಕ್ಯ ತಕ್ಕಂತೆ ನನಗೆ ಮಹೋಪಕಾರ ಮಾಡಿದೆ, ಅಂದರೆ ವಾಕ್ಯಾನುಸಾರ ನನಗೆ ಸಹಾಯ ಮಾಡಿದ್ದಿ ಎಂಬುದನ್ನು ಸಾಕ್ಷಿಯಾಗಿ ಹೇಳ್ತಿದ್ದಾರೆ. ನನ್ನ ಜೀವನದಲ್ಲಿ ಅದು ನೆರವೇರಿದೆ ವಾಗ್ದಾನ ಅಂತ. 66 ಮತ್ತು 2ನೇ ಭಾಗ, ನಿನ್ನ ದೇವರು ಆಜ್ಞೆಗಳು, ದೇವರ ವಾಕ್ಯ ನಂಬಿಕೊಂಡಿದ್ದೇನಲ್ಲ, ನಂಬಬೇಕು. ದೇವರ ವಾಕ್ಯವು ಆ್ಯಕ್ಟಿವೇಟ್ ಆಗಲ್ಲ ನಂಬದಿದ್ದರೆ. ದೇವರ ವಾಕ್ಯ ಆ್ಯಕ್ಟಿವೇಟ್ ಆಗಬೇಕಾದರೆ ನಾವು ಅದನ್ನು ನಂಬಬೇಕು. ದೇವರ ವಾಕ್ಯ ಕೇಳೋದರಿಂದ ನಂಬಿಕೆ ಬರ್ತದೆ. ರೋಮ 10:17. 67ನೇ ವಚನ ಮತ್ತು 2ನೇ ಭಾಗದಲ್ಲಿ, ನಿನ್ನ ದೇವರ ವಾಕ್ಯ ನುಡಿಗಳು, ದೇವರ ವಾಕ್ಯ, ದೇವರ ವಾಕ್ಯ ಮತ್ತು ಕೈಕೊಳ್ಳುತ್ತೇನೆ, ಪ್ರತಿಕ್ರಿಯೆ. ಅದಕ್ಕಿಂತ ಮುಂಚೆ ತಪ್ಪಿ ಹೋಗ್ತಿದ್ದಂತೆ, ಕಷ್ಟಾನುಭವಕ್ಕೆ ಮುಂಚೆ ಸಾಕ್ಷಿ. 68ನೇ ವಚನ, 2ನೇ ಭಾಗ, ದೇವರು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡ್ತಾನೆ. ಹೇಗೆ? ದೇವರು ನಿನ್ನ ನಿಬಂಧನೆಗಳು, ದೇವರ ವಾಕ್ಯ ನನಗೆ ಬೋಧಿಸು, ಟೀಚ್ ಮೀ. ದೇವರ ವಾಕ್ಯ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಅಷ್ಟು ಈಸಿ ಅಲ್ಲ. ಆದರೆ ಆತನಿಗೆ ಬೋಧಿಸು, ನಿನ್ನ ಟೀಚರ್ ಆಗಿರು, ನನ್ನ ಗುರುವಾಗಿರು ಹೇಳ್ಕೊಡ್ತಾರೆ. 60ನೇ ವಚನ 2ನೇ ಭಾಗದಲ್ಲಿ, ನಿನ್ನ ದೇವರು ನೇಮಗಳು, ದೇವರ ವಾಕ್ಯ ಕೈಕೊಳ್ಳುವೇನು. ಹೇಗೆ? ಪೂರ್ಣ ಮನಸ್ಸಿನಿಂದ. ವಾವ್, ಎಂಥ ಪ್ರತಿಕ್ರಿಯೆ, ಭಾಳ ಪ್ರಾಮುಖ್ಯ. 70ನೇ ವಚನ 2ನೇ ಭಾಗ, ಕೀರ್ತನೆ 119, ಸಾಮ್ 119, 70ನೇ ವಚನದಲ್ಲಿ 3 ಸಂಗತಿಗಳು. ಪ್ರತಿ ವಚನದಲ್ಲಿ 3 ಸಂಗತಿಗಳು. ನಿನ್ನ ದೇವರು, ಧರ್ಮಶಾಸ್ತ್ರ, ದೇವರ ವಾಕ್ಯ, ಉಲ್ಲಾಸ ಪಡ್ತೇನೆ. ವಾವ್, ಹ್ಯಾಪಿ ಆಗಬೇಕು, ಉಲ್ಲಾಸ ಪಡಬೇಕು. ದೇವರ ವಾಕ್ಯ 31,173 ವಚನಗಳು ಇವೆ ಅಲ್ಲ. ಒಂದೊಂದು ವಾಕ್ಯದಲ್ಲಿನೂ ಉಲ್ಲಾಸದ ಪ್ಯಾಕೇಜ್, ಮಹತ್ವ ಇದೆ. ದುಃಖ ವಾಕ್ಯಗಳಿದ್ದರೂ ಕೂಡ ಅದರಲ್ಲಿ ಅದು ದೇವರ ವಾಕ್ಯವಾಗಿರೋದರಿಂದ ನಮ್ಮ ಆತ್ಮಕ್ಕೆ ಅವು ಎಚ್ಚರಿಕೆಯಿಂದ ಸಂತೋಷವನ್ನು ಕೊಡುವಂಥದ್ದಾಗಿದೆ. ರೈಟ್. 71ನೇ ವಚನ, ನಿನ್ನ ದೇವರು ನಿಬಂಧನೆಗಳು, ದೇವರ ವಾಕ್ಯ ಕಲಿತೇನು.
ಕಷ್ಟ ಬರೋದು ಒಳ್ಳೆಯದು ಅಂತ ಹೇಳ್ತಾ ಇದ್ದಾನೆ. ಹಿತಕರವಾಯಿತು, ಅದರಿಂದಲೇ ನಾನು ದೇವ್ರ ವಾಕ್ಯ ಕಲ್ತ್ಕೊಂಡೆ ಅಂತ ಹೇಳ್ಬಿಟ್ಟು. 72ನೇ ವಚನ, ನೀನು ದೇವರು ಉಸಿರಿದ ಧರ್ಮಶಾಸ್ತ್ರ, ಅಂದರೆ ದೇವರ ವಾಕ್ಯ, ಅದು ನನಗೆ ಚಿನ್ನ ಬೆಳ್ಳಿಗಿಂತಲೂ ಅತಿ ಪ್ರಿಯವಾಗಿದೆ. ವಾವ್, ಇಂಥ ಬುದ್ಧಿ, ಇಂಥ ಮನೋಭಾವನೆ ನನಗಿಲ್ಲ, ಇರಬೇಕಂತ ಹಾರೈಸ್ತೇನೆ, ನಮಗೆ ಇರಲಿ. 73ನೇ ವಚನದ ಮೇಲ್ಭಾಗದಲ್ಲಿ ಇಬ್ರಿಯ ಅಕ್ಷರ ಯೋಧ್ ಇದೆ. ಯೋಧ್ ಅರ್ಥ ಏನಂದರೆ ಕೈ. ದೇವರ ವಾಕ್ಯ ಕೈ ಇದ್ದ ಹಾಗೆ ನಮಗೆ ಆಧಾರ. ಅದರ ಮೌಲ್ಯ 10, ಯೋಧಿನ ಮೌಲ್ಯ 10. ಮತ್ತು 73ನೇ ವಚನದಲ್ಲಿ ನೋಡುವಾಗ 2ನೇ ಭಾಗ, ನಿನ್ನ ದೇವರು ಆಜ್ಞೆಗಳು, ದೇವರ ವಾಕ್ಯ ಕಲಿಯೋದಕ್ಕೆ ನನಗೆ ಬುದ್ಧಿ ಕೊಡು. ಕೇಳ್ಕೋಬೇಕು. ಬಹುಶಃ ಇಂಥ ವಾಕ್ಯ ನಾವು ಓದಿದರೆ ಇದೇ ಫಸ್ಟ್ ಟೈಮ್ ನಾವು ಬಹುಶಃ ಈ ಬುದ್ಧಿ ಕೊಡು ದೇವರೇ, ನಿನ್ನ ವಾಕ್ಯ ಕಲೀಲಿಕ್ಕೆ. ಎಲ್ಲದಕ್ಕೆ ಬುದ್ಧಿ ಇದೆ, ಹಣ ಗಳಿಸೋದಕ್ಕೆ ಇತ್ಯಾದಿ ಇತ್ಯಾದಿ ಒಳ್ಳೆಯದು, ಆದರೆ ವಾಕ್ಯ ಕಲಿಯೋದಕ್ಕೆ ಬುದ್ಧಿ. 74ನೇ ವಚನ 2ನೇ ಭಾಗ, ನಿನ್ನ ದೇವರು ವಾಕ್ಯವನ್ನೇ, ದೇವರ ವಾಕ್ಯ ನಿರೀಕ್ಷಿಸಿಕೊಂಡಿದ್ದೇನೆ. ನಿರೀಕ್ಷೆ ಬಂದು ಪ್ರತಿಕ್ರಿಯೆ. ದೇವರು ಯೇಸು ಕ್ರಿಸ್ತನನ್ನು ನಿರೀಕ್ಷಿಸಿಕೊಳ್ಳುವಂತೆ ಪವಿತ್ರ ಆತ್ಮನ ಸಹಾಯ ಮಾಡ್ತಾನೆ ಅಂತ ಅರ್ಥ. 75ನೇ ವಚನ, ಯೆಹೋವನೇ ದೇವರು, ನಿನ್ನ ವಿಧಿಗಳು, ದೇವರ ವಾಕ್ಯ ನೀತಿಯುಳ್ಳವುಗಳಾಗಿವೆ. ಪ್ರತಿಕ್ರಿಯೆ, ಅದನ್ನು ಅನುಭವಿಸಿದಾಗ ನೀತಿಯನ್ನು ನಾನು ಕೊಯ್ಯುತ್ತೇನೆ ಎಂಬುದಾಗಿ. 76ನೇ ವಚನ, ನಿನ್ನ ದೇವರು ನುಡಿದ ಪ್ರಕಾರ ವಾಕ್ಯ ಕೃಪೆಯನ್ನು ದಯಪಾಲಿಸು. ಇದು ಪ್ರತಿಕ್ರಿಯೆ, ಕೇಳ್ಕೊಳ್ಳೋದು, ವಾಕ್ಯಕ್ಕೆ ಪ್ರತಿಕ್ರಿಯೆ. ನಿನ್ನ ಸೇವಕನಿಗೆ ನೀನು ಕೊಟ್ಟು ವಾಕ್ಯ ಪ್ರಕಾರವಾಗಿ ಸಮಾಧಾನಕ್ಕೋಸ್ಕರ ಅಂತ. 77ನೇ ವಚನ, ನಿನ್ನ ದೇವರು ಧರ್ಮಶಾಸ್ತ್ರ 2ನೇ ಭಾಗ, ದೇವರ ವಾಕ್ಯ ಆನಂದವಾಗಿದೆ. 3ನೇ ಸಾರಿಯನ್ನು ಆನಂದ, ಆನಂದ, ಹ್ಯಾಪಿ, ಉಲ್ಲಾಸ. 4ನೇ ಸಾರಿ ದೇವರ ವಾಕ್ಯಕ್ಕೆ ನಮ್ಮ ಆತನ ಪ್ರತಿಕ್ರಿಯೆ ಆಗಿತ್ತು, ನಮಗೂ ಕೂಡ ಆಗಿರಬೇಕು. 78ನೇ ವಚನ, ನಿನ್ನ ದೇವರು ನೇಮಗಳು, ದೇವರ ವಾಕ್ಯ ಧ್ಯಾನಿಸುತ್ತಿರುವೇನು. ದೇವರ ವಾಕ್ಯ ಧ್ಯಾನ ಮಾಡಬೇಕು. ಯೆಹೋಶುವ 1:8, ಕೀರ್ತನೆ 1:1-3, ದೇವರ ವಾಕ್ಯ ಧ್ಯಾನಿಸುವಾಗ ಕೃತಾರ್ಥತೆ, ಸಫಲತೆ, ಆನಂದ, ಹೌದು, ಆಶ್ಚರ್ಯ. 78ನೇ ವಚನ 2ನೇ ಭಾಗ, ನಿನ್ನ ದೇವರು ನೇಮಗಳು, ದೇವರ ವಾಕ್ಯ ಧ್ಯಾನಿಸುತ್ತಿರುವೇನು. ಆಯ್ತಲ್ವಾ? 79, ನಿನ್ನ ದೇವರ ವಾಕ್ಯ ಕಟ್ಟಳೆ, ಕಟ್ಟಳೆ, ದೇವರ ವಾಕ್ಯ ಗ್ರಹಿಸಿಕೊಳ್ಳಲಿ. ದೇವರ ವಾಕ್ಯ ನಾವು ಅರ್ಥ ಮಾಡ್ಕೋಬೇಕು, ಭಾಳ ಇಂಪಾರ್ಟೆಂಟ್. ಅಪಾರ್ಥ ಮಾಡ್ಕೋಬಾರ್ದು, ಅದನ್ನು ಅರ್ಥ ಮಾಡ್ಕೋಬೇಕು. ಗ್ರಹಿಕೆ, ದೇವ್ರ ಸಹಾಯ ತಗೋಬೇಕು. 80ನೇ ವಚನ, ಕೀರ್ತನೆ 119, 80ನೇ ವಚನ, ನಿನ್ನ ದೇವರು ನಿಬಂಧನೆ, ದೇವರ ವಾಕ್ಯ ಆಸಕ್ತವಾಗಲಿ. ನನ್ನ ಮನಸ್ಸು ನಿನ್ನ ವಾಕ್ಯದ ಕಡೆಗೆ ಆಸಕ್ತವಾಗಿರಬೇಕಂತ ಬೇಡ್ಕೊಳ್ಳೋದು ಒಳ್ಳೆಯದು. ಇಲ್ದಿದ್ರೆ, ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಗಾಡ್ಸ್ ವರ್ಡ್, ಆಸ್ಕ್ ಫಾರ್ ಅಸ್ ಟು ಬಿ ಇಂಟ್ರೆಸ್ಟೆಡ್ ಇನ್ ದ ವರ್ಡ್. ದೇವ್ರ ವಾಕ್ಯದಲ್ಲಿ ನಾವು ಆಸಕ್ತರಾಗಿರಬೇಕು. 81ನೇ ವಚನ, ಕೀರ್ತನೆ 119ನೇ ಕೀರ್ತನೆ 81ನೇ ವಚನದ ಮೇಲ್ಭಾಗದಲ್ಲಿ ಖಾಫ್ ಎಂಬ ಇಬ್ರಿಯ ಅಕ್ಷರ ಇದೆ. ಅದರ ಮೌಲ್ಯ 20. ಯೋಧ್ ಮೌಲ್ಯ 10, ಈಗ ಡಬಲ್ ಆಗೋಯಿತು, 20 ಅದರ ಮೌಲ್ಯ. ಅದರ ಅರ್ಥ, ಈ ಖಾಫ್ ಅರ್ಥ ಏನಂತೇಳಿದರೆ ಅಂಗೈ, ಅಂಗೈ, ಅಂಗೈನಲ್ಲಿ ಚಿತ್ರಿಸಿಕೊಂಡಿದ್ದೇನಂತಿದೆಯಲ್ಲ ಹಾಗೆ. 81ನೇ ವಚನ, ಅದರಲ್ಲಿ 2ನೇ ಭಾಗ ಹೀಗಿದೆ, ನಿನ್ನ ದೇವರು ವಾಕ್ಯದಲ್ಲಿ, ದೇವರ ವಾಕ್ಯ ನಿರೀಕ್ಷೆ, ದೇವರ ವಾಕ್ಯದಲ್ಲಿ ನಿರೀಕ್ಷೆ. 82 ಸ್ವಲ್ಪ
ಆಶ್ಚರ್ಯವಾದಂಥ ವಚನ ನನಗೆ. ನಿನ್ನ ದೇವರು ನುಡಿ, ದೇವರ ವಾಕ್ಯ ನೆರವೇರಿಸಿ, ಮತ್ತು ಯಾವಾಗ ನನ್ನನ್ನು ಸಂತೈಸುವ ಎಂಬುದಕ್ಕೋಸ್ಕರವಾಗಿ ನನ್ನ ದೃಷ್ಟಿ ಮಂದವಾಯಿತು. ಸ್ವಲ್ಪ ಕಣ್ಣು ದೃಷ್ಟಿ ಮಂದವಾಯಿತು ಯಾವಾಗ ಅಂತ ಹೇಳಿದ್ರೆ ಅಷ್ಟೊಂದು ಟೆನ್ಷನ್ ತಗೊಂಡ್ಬಿಟ್ಟ ಅಂತ ಕಾಣ್ತದೆ. ಹಾರೈಸುವಿಕೆ ಒಳ್ಳೆ ಪಾಯಿಂಟ್ ಏನಂತ ಹೇಳಿದ್ರೆ ಆ ಒಂದು ಹಾರೈಕೆ ಇದರಲ್ಲಿ 83ನೇ ಕೀರ್ತನೆ 119 83ನೇ ವಚನದಲ್ಲಿ ಕೊನೆ ಭಾಗ, ನಿನ್ನ ದೇವರ ವಾಕ್ಯ ನಿಬಂಧನೆ, ನಿನ್ನ ದೇವರು ನಿಬಂಧನೆಗಳು ದೇವರ ವಾಕ್ಯ ಮರಿಲಿಲ್ಲ. ಮತ್ತೊಂದು ಸಾರಿ ನೋಡ್ರಿ, ದೇವ್ರ ವಾಕ್ಯ ಮರಿಲಿಲ್ಲ ಅಂತ 3-4 ಸಾರಿ ಬಂತು. ಮತ್ತು 83 ಆಯ್ತಲ್ವ. 84ನೇ ವಚನದಲ್ಲಿ ನಾವು ನೋಡುವಾಗ ಈ ರೀತಿಯಾಗಿದೆ, ನಿನ್ನ ಅಂದರೆ ದೇವರು ಮತ್ತು ನನ್ನನ್ನು ಬಾಧಿಸುವವರಿಗೆ ಶಿಕ್ಷೆ ವಿಧಿಸುವುದು ಎಂಬುದಾಗಿ ಯಾವಾಗ ಎಂಬುದಾಗಿ ಕೇಳ್ತಾನೆ ರೀ. ಇಲ್ಲಿ ದೇವರ ವಾಕ್ಯದ ಬಗ್ಗೆ ಬಂದಿಲ್ಲ, ಆದರೆ ಇಂಡೈರೆಕ್ಟಾಗಿ ಇದೆ. ನನ್ನ ದಿವಸಗಳು ಸ್ವಲ್ಪನೇ ದೇವರ ವಾಕ್ಯ ಕೈಕೊಂಡಂಥ ದಿನಗಳು, ನಾನು ಹೇಳಿದ್ನಲ್ವ, ಒಂದೆರಡು ವಾಕ್ಯದಲ್ಲಿ ಈ 3 ಕಾಣೋದಿಲ್ಲ ಅಂತ ಹೇಳ್ಬಿಟ್ಟು ಅಷ್ಟು ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇಲ್ಲ. ಆದರೂ ಕೂಡ ದೇವರ ಸೇವಕನ ಅನುಭವ ನಾವು ನೋಡ್ತೇವೆ ರೀ. 85ನೇ ವಚನ, ನಿನ್ನ ದೇವರು ಧರ್ಮಶಾಸ್ತ್ರ, ದೇವರ ವಾಕ್ಯ ಮತ್ತು ಅದಕ್ಕೆ ಪ್ರತಿಕ್ರಿಯೆ, ಯಾರು ಕೈಕೊಂಡು ನಡೆದಿಲ್ಲೋ ಅದರ ಬಗ್ಗೆ ಒಂದು ಪ್ರತಿಕ್ರಿಯೆ ವ್ಯಕ್ತಪಡಿಸ್ತಾ ಇದ್ದಾನೆ. ಅದು ಕೂಡ ದೇವ್ರ ವಾಕ್ಯ ಬೇರೆಯವರು ಕೈಕೊಂಡು ನಡೀತಾ ಇಲ್ಲ ಅಂತ ಈತನಿಗೆ ಕೋಪ ಅಥವಾ ವೈರಾಗ್ಯ. 86 ವಚನ, ನಿನ್ನ ದೇವರು ಆಜ್ಞೆಗಳು, ದೇವರ ವಾಕ್ಯ ಸ್ಥಿರವಾಗಿವೆ, ಸಹಾಯ ಮಾಡು, ಪ್ರತಿಕ್ರಿಯೆ. 87ನೇ ವಚನ ಕೀರ್ತನೆಗಳು, ಮತ್ತು ಅಲ್ಲಿ ನೋಡುವಾಗ ನಿನ್ನ ಅಂತ ಹೇಳುವಾಗ ದೇವರು, ನೇಮಗಳನ್ನು ಅಂತ ಹೇಳುವಾಗ ದೇವರ ವಾಕ್ಯ ಬಿಡಲೇ ಇಲ್ಲ, ನಾನು ಬಿಡಲಿಲ್ಲ ದೇವರ ವಾಕ್ಯ ಅಂತ ಹೇಳ್ತಾನೆ. ಪ್ರತಿಕ್ರಿಯೆ, ವಾವ್, ವಂಡರ್ಫುಲ್. 88 ವಚನ 88 ಕೀರ್ತನೆ 119, ನಿನ್ನ ದೇವರು ಮತ್ತು ನೀನು ಉಸಿರಿದ ಕಟ್ಟಳೆ, ದೇವರ ವಾಕ್ಯ ಕೈಕೊಳ್ಳುವೇನು. ಒಂದು ಡಿಸಿಷನ್, ಒಂದು ತೀರ್ಮಾನ. 89ನೇ ವಚನ, ಇದು ನನಗೆ ಭಾಳ ಇಷ್ಟವಾದಂಥ ಒಂದು ವಚನಗಳಲ್ಲಿ ಇದು ಕೀರ್ತನೆ 119ರಲ್ಲಿ. ಯಾಕಂತೇಳಿದರೆ ಅದಕ್ಕಿಂತ ಮೇಲೆ ಲಾಮೇದ್ ಎಂಬ ಇಬ್ರಿಯ ಅಕ್ಷರ ಇದೆ. ಲಾಮೇದ್ ಅಂತ ಹೇಳಿದರೆ ಅದರ ಅರ್ಥ ಬೋಧಿಸು ಅಂತ ಹೇಳಿ. ದೇವ್ರ ವಾಕ್ಯ ಬೋಧಿಸು, ಟೀಚ್. ಅದರ ಮೌಲ್ಯ 30. ಈಗ ನೋಡಿ 10 ಜಾಸ್ತಿ ಆಗ್ತಾ ಇದೆ. ಯೋಧ್ 10, ಕಾಫ್ 20, ಲಾಮೇದ್ 30 ಅಂತ ಹೇಳ್ಬಿಟ್ಟು. ಯೆಹೋವನೇ, ನಿನ್ನ ಧರ್ಮಶಾಸ್ತ್ರ ಅಥವಾ ನಿನ್ನ ವಾಕ್ಯ ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ ಎಂಬುದಾಗಿ ಹೇಳ್ತಾ ಇದ್ದಾನೆ ರೀ. ಅದು ಒಂದು ಪ್ರತಿಕ್ರಿಯೆ. 90ನೇ ವಚನ, ನಿನ್ನ ದೇವರು ಸತ್ಯತೆ, ದೇವರ ವಾಕ್ಯ ತಲತಲಾಂತರಕ್ಕೂ ಇರುವುದು. ದೇವ್ರ ವಾಕ್ಯ ನಿತ್ಯವಾದದ್ದು. 89ನೇ ವಚನದಲ್ಲಿ ನೋಡಿದೆವಲ್ಲ ಹಾಗೆ. 91ನೇ ವಚನ ಕೀರ್ತನೆ 119 91ನೇ ವಚನ, ನಿನ್ನ ದೇವರು ವಿಧಿಗಳಿಗೆ ಅನುಸಾರವಾಗಿ ದೇವರ ವಾಕ್ಯ ಅದು ಸ್ಥಿರವಾಗಿ ನಿಂತಿರುತ್ತದೆ, ಸ್ಥಿರವಾಗಿ. ಆ ಕಾರಣ ದೇವರ ವಾಕ್ಯಕ್ಕೆ ಪ್ರತಿಕ್ರಿಯೆ ಅದು ನೀಡ್ತಾನೆ. 92 ವಚನ, ನಿನ್ನ ದೇವರು ಧರ್ಮಶಾಸ್ತ್ರವು ದೇವರ ವಾಕ್ಯ ನನಗೆ ಆನಂದಕರವಾಗದಿದ್ದರೆ, ಆನಂದ ಅಂತ ನಾನು ಆಪತ್ತಿನಲ್ಲಿ ಹಾಳಾಗ್ಬಿಡ್ತಿದ್ದೆ. ಆದ ಕಾರಣ ದೇವರ ವಾಕ್ಯದಲ್ಲಿನ ಆನಂದ ಆಪತ್ತಿನಲ್ಲಿ ಹಾಳಾಗದಂತೆ ಕಾಯ್ತದೆ. ವಾವ್. 93ನೇ ವಚನ, ನಿನ್ನ ದೇವರು ನೇಮಗಳು, ದೇವರ ವಾಕ್ಯ ಎಂದಿಗೂ ಮರೆಯೋದಿಲ್ಲ. ಮತ್ತೊಂದು ಸರಿ ಮರೆಯೋದಿಲ್ಲ ಅಂತ ನೋಡ್ರಿ. 94 ನಾನು ನಿನ್ನವನು ರಕ್ಷಿಸು ಅಂತ ಹೇಳ್ಬಿಟ್ಟು 2ನೇ ಭಾಗ, ನಿನ್ನ ದೇವರು ನೇಮಗಳಲ್ಲಿ ದೇವರ ವಾಕ್ಯ ಆಸಕ್ತನಾಗಿದ್ದೇನಲ್ಲ. ಮತ್ತೆ ರಿಪೀಟ್, ಆಸಕ್ತತೆಯನ್ನು ವ್ಯಕ್ತಪಡಿಸೋ ದೇವರ ವಾಕ್ಯಕ್ಕೆ. 95ನೇ ವಚನ ಕೀರ್ತನೆ 119ನೇ ಅಧ್ಯಾಯದಲ್ಲಿ 95ನೇ ವಚನವನ್ನು ನೋಡ್ಕೊಳ್ತಾ ಇದ್ದೀವಿ. 2ನೇ ಭಾಗ ಈ ರೀತಿಯಾಗಿದೆ,
ನಿನ್ನ ದೇವರು ಕಟ್ಟಳೆಗಳನ್ನೇ, ದೇವರ ವಾಕ್ಯ, ಲಕ್ಷಿಸಿಕೊಂಡಿರುವೆನು. ವಾವ್, ನೋಡ್ರಿ ಯಾವ ರೀತಿಯಾಗಿ ಪ್ರತಿಕ್ರಿಯೆ. 96ನೇ ವಚನ, ಕೀರ್ತನೆ 119, 96ನೇ ವಚನದಲ್ಲಿ 2ನೇ ಭಾಗ ಈ ರೀತಿಯಾಗಿದೆ. ನಿನ್ನ ದೇವರು, ಆಜ್ಞಾಶಾಸನವು, ದೇವರ ವಾಕ್ಯ ಅಪಾರವಾದದ್ದು. ಪ್ರತಿಕ್ರಿಯೆ ಯಾಕಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ಒಂದು ಮಾತು ಹೇಳ್ತಾನೆ, ಎಲ್ಲ ಸಂಪೂರ್ಣತೆಗೂ ಮೇರೆಯುಂಟೆಂದು ಬಲ್ಲೆನೆ. ಎಲ್ಲದಕ್ಕೂ ಲಿಮಿಟೇಷನ್ ಇದೆ, ಪರಿಮಿತಿ ಇದೆ. ಆ ರೀತಿಯಾಗಿ ಹೇಳಿಬಿಟ್ಟು ಕೀರ್ತನೆಗಾರನ ಹೇಳ್ತಾನೆ, ನಿನ್ನ ವಾಕ್ಯಕ್ಕೆ ಮಾತ್ರ ಲಿಮಿಟೇಷನ್ ಇಲ್ಲ. ವಾಕ್ಯ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನು ಕೂಡ ಆತನು ನಿರಂತರವಾಗಿರುವ, ಆತನು ಇಬ್ರಿಯ 1ರಲ್ಲಿ ಬರೆದಿರುವ ಹಾಗೆ, ಅಥವಾ ಇಬ್ರಿಯ 13, 7, 8 ವಚನದಲ್ಲಿ ಬರೆದಿರುವ ಪ್ರಕಾರ ಯೇಸು ಕ್ರಿಸ್ತನು ನಿನ್ನೆ ಇದ್ದ ಹಾಗೆ ಇವತ್ತು ಇದ್ದ, ನಿರಂತರವೂ ಆ ರೀತಿಯ ಹಾಗೇ ಇರುವ ಆತನಾಗಿದ್ದಾನೆ. ಆಶ್ಚರ್ಯ. ಹೌದು, ನಾವು ಕೀರ್ತನೆಗಳನ್ನು ಅಧ್ಯಯನ ಮಾಡಿಕೊಳ್ಳುವಾಗ 3 ಸಂಗತಿಗಳು: ದೇವರು, ದೇವರ ವಾಕ್ಯ, ನಾವು. ಪ್ರತಿ ವಚನದಲ್ಲಿ ಇದೆ. ಅಪರೂಪವಾಗಿ ಬಹುಶಃ 84ರಲ್ಲಿ 3 ಅಷ್ಟು ಕಾಣಲಿಲ್ಲ, ಆದರೆ ಹೆಚ್ಚಿನ ಅಂಶ ವಚನದಲ್ಲಿ ನಾವು ನೋಡುವಾಗ ದೇವರು ಮತ್ತು ದೇವರ ವಾಕ್ಯ ಮತ್ತು ನಮ್ಮ ಪ್ರತಿಕ್ರಿಯೆ, ಇದನ್ನು ಈ ರೀತಿಯಾಗಿ ತಗೊಳ್ಬೋದು. ತಂದೆಯಾದ ದೇವರು, ವಾಕ್ಯವೆಂಬ ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಮತ್ತು ಪವಿತ್ರಾತ್ಮನಿಂದ ನಮ್ಮ ಪ್ರತಿಕ್ರಿಯೆ. ಹೌದು, ದೇವರು ನಮಗೆ ಕೊಟ್ಟಿರುವಂಥದ್ದು ದೇವರ ಚಿತ್ತಾನುಸಾರವಾಗಿ ಭೂಮಿಯಲ್ಲಿ ನಾವು ನಡಿಬೇಕಂತ ಹೇಳಿಬಿಟ್ರಿ. ಅದಕ್ಕೆ ದೇವರ ವಾಕ್ಯವನ್ನು ಕೊಟ್ಟಿರೋದು. ಅದನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ಪರಲೋಕದಲ್ಲಿ ಶಾಶ್ವತವಾಗಿ, ಕೀರ್ತನೆ ನಾವು ನೋಡಿದ್ವಲ್ಲ 119, 89ನೇ ವಚನ, ಯೆಹೋವನೇ ನಿನ್ನ ವಾಕ್ಯವು ಪರಲೋಕದಲ್ಲಿ ಶಾಶ್ವತವಾಗಿ ಸ್ಥಾಪಿಸಲ್ಪಟ್ಟಿದೆ. ಅಲ್ಲಿ ಕೂಡ ಬೈಬಲ್ ಸ್ಟಡಿ, ಅಲ್ಲಿ ಕೂಡ ಬೈಬಲ್ ಅಧ್ಯಯನ, ಇಲ್ಲಿ ಮಾತ್ರ ಅಲ್ಲ. ಕೀರ್ತನೆ 119ನೇ ಅಧ್ಯಾಯ 65ನೇ ವಚನದಿಂದ 96 ವಚನಗಳವರೆಗೆ ಅಧ್ಯಯನ ಮಾಡಿಕೊಳ್ಳುವಂಥ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.